ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಆರುವಳ್ಳಿ ಕಡೆ ಬಂದಿದ್ದೀವಿ. ಸೊ ಕನಕಪುರ ಮೈನ್ ರೋಡು ಆರುವಳ್ಳಿಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಲೆಫ್ಟ್ ಎತ್ಕೊಂಡು ಈ ಕಡೆ ಜಿಗಣಿಗೆ ಹೋಗೋ ರೋಡ್ ಬರುತ್ತೆ. ಅಲ್ಲಿಂದ ಬಂದರೆ ಇಲ್ಲಿ ಗೋಡೂರು ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ಕುಚೇಲಪ್ಪ ಮಿಲ್ಟ್ರಿ ಹೋಟೆಲ್ ಪಕ್ಕ ನಾಟಿ ಸ್ಟೈಲ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಇವತ್ತು ಬಂದಿರೋದು 2ನೇ ಸಲ. ಸೊ ಫಸ್ಟ್ ಟೈಮ್ ಬಂದಿದ್ವಿ, ಬೇಗ ಬಂದುಬಿಟ್ಟಿದ್ವಿ, ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಆಮೇಲೆ ನಾವು ವಾಪಸ್ ಹೊಟ್ಟೋಗ್ಬಿಟ್ವಿ, ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮತ್ತೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಬಂದಾಗ ನಾವು ಯಾವಾಗಲೂ ಈ ಇಂಟ್ರೋ ಏನು ತೊಗೊತೀವಿ, ಇಂಟ್ರಡಕ್ಷನ್ನು ಅದು ಊಟ ಎಲ್ಲ ಆದಮೇಲೆ ತೊಗೊಳೋದು. ಯಾಕೆಂದರೆ ಊಟ ಇಷ್ಟ ಆದರೆ ಮಾತ್ರ ಇಂಟ್ರೋ ತೊಗೊತೀವಿ, ಊಟ ಇಷ್ಟ ಆಗಿಲ್ಲ ಇಂಟ್ರೋ ತೊಗೊಳಲ್ಲ. ಅದೇ ನಮ್ಮ ಕಾನ್ಸೆಪ್ಟು. ಸೊ ಇವಾಗ ಇಂಟ್ರೋ ತೊಗೊತಾ ಇದ್ದೀವಿ. ನಾವು ಬಂದಾಗ ಒಂದು ನರಳಪಿಳ್ಳೆ ಇರಲಿಲ್ಲ, ನಮ್ಮದೊಂದೇ ಒಂದು ಕಾರ್ ನಿಂತಿತ್ತು. ಈಗ ಸುತ್ತಲೂ ನೋಡಿದ್ರೆ ಒಂದು 20 ಕಾರ್ಗಳು ನಿಂತವೆ. ಜಸ್ಟು 2 ಅವರಲ್ಲಿ ಊಟದ ಟೈಮ್ಗೆ ಎಲ್ಲ ಬಂದುಬಿಟ್ರು. ಇಲ್ಲಿ BMW ಆಡಿಯಿಂದ ಹಿಡಿದು ನಮ್ಮ ಮಾರುತಿವರೆಗೂ ಎಲ್ಲ ಗಾಡಿಗಳು ನಿಂತವೆ. ಸೊ ಸಖತ್ ಫೇಮಸ್ ಜಾಗ. ಇದೊಂದೇ ಅಲ್ಲ, ಇಲ್ಲಿ ಸುತ್ತಮುತ್ತ ತುಂಬ ಡಾಬಾಗಳಿದೆ. ಸೊ ಇದನ್ನು ತುಂಬ ಜನ ರೆಕಮೆಂಡ್ ಮಾಡಿದ್ರು. ಇಲ್ಲಿ ಲೋಕಲ್ಸ್ ಇಲ್ಲಿ ಬಂದು ಯಾರು ಊಟ ಮಾಡಿದ್ದಾರೆ ಅವರು ರೆಕಮೆಂಡ್ ಮಾಡಿದ್ರು. ಅದಕ್ಕೋಸ್ಕರ ಇಲ್ಲಿ ಪರ್ಮಿಷನ್ ತೊಗೊಂಡು ಬಂದಿದ್ದು ಶೂಟ್ ಮಾಡೋಕ್ಕೋಸ್ಕರ. ಸೊ ನಾಟಿ ಸ್ಟೈಲಲ್ಲಿ ನಿಮಗೆ ನಾಟಿ ಕೋಳಿ ಇರ್ಬೋದು, ಮಟನ್ ಡಿಶಸ್ಸು ಎಲ್ಲ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ನಾವು ಆಲ್ರೆಡಿ ತಿಂದಿದ್ದೀವಿ, ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದು. ಸೊ ತುಂಬ ಲೇಟ್ ಮಾಡಿದ್ರೆ ಏನೇನು ತಿಂದ್ವಿ, ಹಿಂಗಿತ್ತು, ಈ ಜಾಗ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಒಳಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸುದರ್ಶನ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಓಪನ್ ಆಗಿದ್ದು? ಸರ್ ನಮ್ಮ ಹೋಟ್ಲು ಬಂದು ಒಂದು 2 ಇಯರ್ಸ್ ಆಯಿತು. 2 ಇಯರ್ಸು. ಎಲ್ಲ ನಾಟಿ ಸ್ಟೈಲ್ ಫುಡ್ಡು. ನಾವು ಎಲ್ಲ ಲೈವಲ್ಲಿ ಮಟನ್ ತರೋದು, ಎಲ್ಲ ಬೋಟಿ ತರೋದು, ಕೈಮಾಗಲಿ ಎಲ್ಲ ಫ್ರೆಶ್ ಐಟಮೇ ಮಾಡೋದು. ಮತ್ತು ಸೌದೆ ಒಲೆ ಇವಾಗೆಲ್ಲ ಸೌದೆ ಒಲೆ ರೇರ್ ಆಗ್ಬಿಟ್ಟೈತೆ. ಹೌದು, ಅದರಿಂದ ನಾವು ವಾಪಸ್ ಬರ್ತವ್ರೆ, ಗ್ಯಾಸ್ ಎಲ್ಲ ಕಮ್ಮಿ ಆಯ್ತು. ಹೌದು. ಇವಾಗೆಲ್ಲ ಗ್ಯಾಸ್ ರೇಟಿಂದ ನಾವು ಮೊದಲಿಂದನೂ ಸೌದೆ ಒಲೆ ಯೂಸ್ ಮಾಡ್ತಿದ್ದೋ. ಗ್ಯಾಸು ಕಮ್ಮಿ ಆದ್ರಿಂದ ಇನ್ನೂ 99% ಸೌದೆ ಒಲೆನೇ ಯೂಸ್ ಮಾಡ್ತಾ ಇದೀವಿ ನಾವು. ನಿಮ್ಮ ರೀಲ್ಸ್ ಎಲ್ಲ ನೋಡಿದ್ದೀವಿ. ಹೌದಾ? ಅದು ನೋಡಿ ಯಾರು ಸರ್ ರೆಫರ್ ಮಾಡಿದ್ದಿಲ್ಲ? ತುಂಬ ಜನ ನಿಮ್ಮ ಕಸ್ಟಮರ್ಸ್ ರೆಫರ್ ಮಾಡಿದ್ದು, ಅದಕ್ಕೋಸ್ಕರನೇ ಬಂದಿದ್ದಿಲ್ಲಿ. ಓಕೆ. ಸೊ ಅದ್ರ ಜೊತೆಗೆ ನಿಮ್ಮದು ಅವಾಗ ಅವ್ರು ರೆಫರ್ ಮಾಡಿದಾಗ ನಿಮ್ಮದು ಚೆಕ್ ಮಾಡಿದಾಗ ನಿಮ್ಮದು ರೀಲ್ಸು ನೀವು ಮಾಡೋದು, ಲೈವಾಗಿ ತರೋದು, ಮಟನ್ ತರೋದು, ಕಟ್ ಮಾಡಿಸೋದು, ಅದೆಲ್ಲ ನೋಡ್ಬಿಟ್ಟು ಒಂದ್ಸಲಿ ಕವರ್ ಮಾಡೋಣ ಅಂತ ಬಂದಿದ್ದು. ಆಮೇಲೆ ಸರ್ ನಮ್ಮದು ಹೋಟ್ಲು ಕಾನ್ಸೆಪ್ಟ್ ಏನಂದರೆ ಎಲ್ಲೆಲ್ಲಿಂದನೂ ಬರ್ತಾರೆ ಸರ್. ಮಿನಿಮಮ್ ಇಲ್ಲ ಅಂದ್ರೂ ನಮ್ಮದು ಈ ಆನೆಕಲ್ಲು, ಚಂದಾಪುರ, ಹತ್ತಿಬೆಲೆ, ಈ ಕಡೆ ಬನ್ನೇರುಘಟ್ಟ, ಈ ಕಡೆ ನೀವು ಬಿಡದಿ, ರಾಮನಗರ, ಈ ಫುಲ್ಲು ಸರೌಂಡಿಂಗು ಏನಿದ್ದಾರೆ ಅವರೆಲ್ಲ ಒಂಥರ ಸೆಂಟ್ರ್ ಪಾಯಿಂಟ್. ಇದು ಫಾರೆಸ್ಟ್ ವ್ಯೂ ಬಂದು ಇಲ್ಲಿ ಊಟ ಮಾಡುವ ಫೀಲೇ ಬೇರೆ. ಆಮೇಲೆ ನಮ್ಮ ಕಾನ್ಸೆಪ್ಟ್ ಬಂದು ಒಂದು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ದೀವಿ. ನಾವು ಪ್ಲಾಸ್ಟಿಕ್ ಯಾವುದು ಯೂಸ್ ಮಾಡಲ್ಲ ಜಾಸ್ತಿ. ಒಂದು ಸಾಂಬಾರು ಬೌಲ್ ಮಾತ್ರ ಯೂಸ್ ಮಾಡೋದು. ಅದನ್ನು ಇವಾಗ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿದ್ದೀವಿ. ಮಿಕ್ಕದೆಲ್ಲ ಅಡಿಕೆ, ಜೊನ್ನೆ ಆಗಿರ್ಬೋದು, ಮತ್ತು ಎಲೆ ಊಟಕ್ಕೆ ಮುತ್ಕುದೆಲೆ ಬರುತ್ತಲ್ಲ, ಅದು ಟೇಸ್ಟೇ ಬೇರೆ. ಅಲ್ಲಿ ಊಟದ ಎಲೆ ಮೇಲೆ ಹಾಕೊಂಡು ತಿನ್ನೋ ಟೇಸ್ಟೇ ಬೇರೆ ಮಾತ್ರ. ಆಮೇಲೆ ಹೆಲ್ತಿ ಕಾನ್ಸೆಪ್ಟು. ಇವಾಗ ನಾಟಿ ಕೋಳಿಗೆಲ್ಲ ಅವರೇ ಬೇಳೆ ಹಾಕ್ತೀವಿ, ಮತ್ತು ಕೈಮಾಗೆ ಮೊಳಕೆ ಬಂದಿರೋ ಹೆಸರು ಕಾಳು ಅವರೇ ಬೆಳೆ ಹಾಕಿ ಮಾಡ್ತೀವಿ, ಮತ್ತು ಬೋಟಿಗೆ ಅವರೇ ಬೆಳೆ ಹಾಕಿ ಮಾಡ್ತೀವಿ. ಈ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾರೆ, ಮತ್ತು ಫ್ಯಾಮಿಲಿ ಸಮೇತ ಬರ್ತಾರೆ. ನಮ್ಗೆ ಅದೇ ಖುಷಿ. ಇಲ್ಲ ನೋಡಿದ್ವಿ, ನಾವು ಮುಂಚೆನೇ ಬಂದ್ವಿ. ನಾನು ವಿಡಿಯೋದಲ್ಲಿ ಹೇಳಿದೆ ಆಗಲೇ, ನಾವು ಹೋಟ್ಲು ಇನ್ನು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬಂದ್ವಿ. ಈಗ ನಾವು ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ. ಇನ್ನೊಂದೇನು ಅಂದರೆ ನಿಮ್ಮ ಹೋಟ್ಲಿಗೆ ಬರೀ ಇವರೆಲ್ಲ ಬರಲ್ಲ, ಹೋಟ್ಲು ಓನರ್ಸ್ಗಳು ಬರ್ತಾರೆ. ಹೌದು. ನಮಗೆ ಯಾರೋ ಒಬ್ರು ಸಿಕ್ಕಿದ್ರು, ವೈಟ್ ಫೀಲ್ಡಲ್ಲಿ ಒಂದು ಫೇಮಸ್ ಹೋಟ್ಲ್ ಇದೆ, ಆ ಓನರ್ ಸಿಕ್ಕಿದ್ರು ಈಗ ಊಟ ಮಾಡಕ್ಕೆ ಬಂದಿದ್ರು ಅಂತ. ಸೊ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸೊ ಅದಕ್ಕೋಸ್ಕರನೇ ಬಂದಿದ್ದು, ಎಲ್ಲ ರೆಕಮೆಂಡ್ ಮಾಡಿದ್ರು ಅಂತ. ಹೌದಾ? ಸೊ ಇದೇ ಥರ ಕಂಟಿನ್ಯೂ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದೇನೆಂದರೆ ನಾವು ಯಾವುದೇ ಥರ ಟೇಸ್ಟಿಂಗ್ ಫುಡ್ಡು ಅದೆಲ್ಲ ಟೇಸ್ಟಿಂಗ್ ಐಟಮ್ ಏನು ಯೂಸ್ ಮಾಡಲ್ಲ. ನಾವು ಫ್ಯಾಮಿಲಿ ಸಮೇತನೇ ಕಿಚನ್ಗೆ ಬರ್ತಾರೆ. ನಾವು ಓಪನ್ ನಮ್ಮದು. ನೀವು ನೋಡಿರ್ಬೋದು, ನೀವು ಸೌದೆದ ಒಲೆ ಅಡುಗೆ ಮಾಡೋದ್ರಿಂದ ಹಿಡಿದು ಸ್ಟಾರ್ಟಿಂಗ್ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು. ಅದರಿಂದ ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ. ಹೆಲ್ತಿ ಫುಡ್ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದು ಟೇಸ್ಟ್ ಮಾಡಿಕೊಂಡು ತಿನ್ಕೊಂಡು ನಾವು ರೆಕಮೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಆರ್ಡರ್ ಎಲ್ಲ ಬಂದಿದೆ, ಏನೇನು ತರಿಸಿದ್ದೀವಿ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಇಲ್ಲಿ ಇಷ್ಟೊಂದಿದೆ ಪ್ಲೇಟಲ್ಲಿ, ಎದ್ದು ಕಾಣಿಸ್ತಿರೋದು ಬಂದು ಮೊಟ್ಟೆ ಸಾರ. ಅದೇ ಸಪ್ರೇಟ್ ಆದ ಡಿಶ್ಶು ಸಿಗುತ್ತೆ. ಯಾರ್ಯಾರಿಗೆ ಪ್ರಿಯರು ಮೊಟ್ಟೆ ಸಾರ ಬಂದು ಇದನ್ನು ಟೇಸ್ಟ್ ಮಾಡಬೇಕು. ಸೊ ಅದನ್ನು ತರಿಸಿದ್ವಿ. ಇದೇ ಅಂತ ಗೊತ್ತಾಗಿದ್ದ ತಕ್ಷಣ ತರಿಸ್ಬಿಟ್ರಿ, ಅದನ್ನ ಸೇರಿಗಿಡೋಣ. ಅದಾದಮೇಲೆ ಇಲ್ಲಿ ಲಿವರಲ್ಲಿ ಏನು ಅಂದರೆ ಬರೀ ಲಿವರ್ ಅಲ್ಲ, ಇದರಲ್ಲಿ ಗುಡಿಗೆಕಾಯಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಕಿಡ್ನಿ, ಬೀಜ ಎಲ್ಲ ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ಲಿವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಪಾರ್ಟ್ಸ್ಗಳು ಇರುತ್ತೆ, ಅದೊಂದು ತರಿಸಿದ್ವಿ. ಅದಾದಮೇಲೆ ಇದು ಮಟನ್ ತರಿಸಿದ್ವಿ. ಎಲ್ಲ ಗ್ರೇವಿ ಐಟಮ್ಸೇ ಬರೋದು ಆಲ್ಮೋಸ್ಟು. ಸೊ ಮಟನ್ ತರಿಸಿದ್ವಿ. ಆಮೇಲೆ ಮುದ್ದೆಗೆ ಗ್ರೇವಿ ಕೊಡ್ತಾರೆ, ಅದು 2 ಮಟನ್ ಗ್ರೇವಿ. ಸೊ ಕೊಬ್ಬುಗಳು ತೇಲ್ತಾ ಇದೆ. ಆಮೇಲೆ ಚಿಕನ್ ಫ್ರೈನ ತರಿಸಿದ್ವಿ, ಅದು ಸ್ವಲ್ಪ ಗ್ರೇವಿ ಟೈಪೇ ಬರುತ್ತೆ. ಆಮೇಲೆ ಕೈಮಾ ತರಿಸಿದ್ವಿ, ಕೈಮಾ ಉಂಡೆ. ನೆಕ್ಸ್ಟು ಬಿರಿಯಾನಿ ಇರಲೇಬೇಕು, ಸೊ ಚಿಕನ್ ಬಿರಿಯಾನಿನ ತರಿಸಿದ್ದೀವಿ. ಸೊ ಇದು ಬಿಟ್ಟು ನಾಟಿ ಕೋಳಿ ಸಿಗುತ್ತೆ, ಆಮೇಲೆ ಬೋಟಿ ಸಿಗುತ್ತೆ. ಬೋಟಿ ಇನ್ನೂ ರೆಡಿ ಆಗ್ತಾಯಿದೆ. ಸೊ ಬೋಟಿ ರೆಡಿ ಆದಮೇಲೆ ಅದು ಬರುತ್ತೆ. ಸೊ ಅದು ಬಂದಾದಮೇಲೆ ಹೇಳ್ತೀನಿ. ಆಮೇಲೆ ಇಲ್ಲಿ ಉರ್ಬಾಡು ಸಿಗುತ್ತೆ, ಮೀನು ಸಾರು ಸಿಗುತ್ತೆ, ಬೇಜಾನ್ ಸಿಗುತ್ತೆ, ಮೀನು ತಲೆ ಸಿಗುತ್ತೆ. ಭಾನುವಾರದೊತ್ತು ಬಂದರೆ ಕಾಲು ಸೂಪ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಅವೆಲ್ಲ ಸಿಗುತ್ತೆ. ಸೊ ನಾವು ವೀಕ್ ಡೇ ಬಂದಿರೋದ್ರಿಂದ ಒಂದಿಷ್ಟು ಡಿಶಸ್ ಇವಾಗ ಏನು ರೆಡಿ ಇದೆ, ನಾವು ಬೇಗ ಬಂದಿದ್ದೀವಿ ಹೋಟ್ಲ್ ಓಪನ್ ಆಗಿ ಮುಂಚೆ. ಸೊ ಇಷ್ಟು ಐಟಮ್ಸ್ ರೆಡಿ ಇದೆ, ಇಷ್ಟು ತಂದು ಕೊಟ್ಟಿದ್ದಾರೆ. ರೆಡಿ ಐಟಮ್ಸು ಎಲ್ಲ ರೆಡಿ ಮಾಡಿ ಇಡೋದು ನಾಟಿ ಸ್ಟೈಲು. ಈ ಚಿಕನ್ ಕಬಾಬ್ ಎಲ್ಲ ಸಿಗೋಲ್ಲ ಇಲ್ಲಿ, ಡೀಪ್ ಫ್ರೈ ಮಾಡಿ ಕೊಡೋದು, ಆಮೇಲೆ ಅವಾಗ ಥರ ಲೈವಾಗಿ ಮಾಡ್ಕೊಡೋದೆಲ್ಲ ಇಲ್ಲ. ಸೊ ಎಲ್ಲ ಫ್ರೆಶ್ಶಾಗಿ ರೆಡಿ ಮಾಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಗೀಸರ್ ಏನೂ ಇಲ್ಲ ಇವ್ರ ಹತ್ರ. ಬರುತ್ತೆ ಐಟಮು ರೆಡಿ ಮಾಡಿ ಕೊಡ್ತಾರೆ. ಈಗ ಒಂದು ಕಡೆಯಿಂದ ಶುರು ಮಾಡೋಣ. ಫಸ್ಟು ಚಿಕನ್ ತಿನ್ಬಿಡೋಣ, ಆಮೇಲೆ ಮಟನ್ ಇಟ್ಬಿಟ್ಕೋಣ. ಯಾಕಂದರೆ ಫಸ್ಟು ಚಿಕನ್ ತಿಂದಾದಮೇಲೆ ಮಟನ್ ತಿನ್ನಬೇಕು ಯಾವಾಗಲೂ. ಮಟನ್ದು ಟೇಸ್ಟು ಬಾಯಲ್ಲಿ ಉಳ್ಕೊಬೇಕು. ಸೊ ಚಿಕನ್ ಫ್ರೈ. ಸೊ ಮುದ್ದೆ ಇದೆ, ಒಂದು ಮುದ್ದೆ ತರಿಸಿದ್ವಿ. ಮುದ್ದೆ ತೊಗೊಂಡು ಇಟ್ಕೊಳೋಣ. ಯಾಕೆಂದರೆ ಎಲ್ಲ ಡಿಶಸ್ಸು ಬಂದುಬಿಟ್ಟು ಇಲ್ಲಿ ಗ್ರೇವಿ ಐಟಮೇ ಆಗಿರೋದ್ರಿಂದ ಸೊ ಎಲ್ಲದರಲ್ಲೂ ಮುದ್ದೆ ಟೇಸ್ಟ್ ಮಾಡೋಣ ಅಂತ. ಫಸ್ಟು ಚಿಕನಿಂದ ಸ್ಟಾರ್ಟ್ ಮಾಡೋಣ. ಚಿಕನ್ ಫ್ರೈ ಇದು ಬಂದು ಬ್ರಾಯ್ಲರು. ನಿಮಗೆ ನಾರ್ಮಲಾಗಿ ಈ ನಾಟಿ ಕೋಳಿ ಕೂಡ ಸಿಗುತ್ತೆ. ಸೊ ನಮಗೆ ಗಟ್ಟಿ ಬೇಡ, ಸಾಫ್ಟ್ ಆಗಿರಬೇಕು ಅನ್ನೋದು ಬ್ರಾಯ್ಲರ್ದು ನಾರ್ಮಲ್ ಚಿಕನ್ ಫ್ರೈನ ಚೂಸ್ ಮಾಡ್ಬೋದು. ಬ್ರಾಯ್ಲರ್ ಚಿಕನು ಸಾಫ್ಟ್ ಆಗಿರುತ್ತೆ. ನಾಟಿ ಕೋಳಿ ಬಂದುಬಿಟ್ಟು ಮೂಳೆ ಜಾಸ್ತಿ ಮತ್ತು ಮಾಂಸ ಕಮ್ಮಿ ಇರುತ್ತೆ ಮತ್ತು ಗಟ್ಟಿ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದು ಗ್ರೀನ್ ಮಸಾಲೆ. ನಾವು ಫ್ರೈ ಅಂದರೆ ನಮ್ಮ ಎಲ್ಲರೂ ಇಮ್ಯಾಜಿನೇಷನ್ಗೆ ಹೋಗೋದು ಏನು ಗೊಜ್ಜು ಥರ ಇರುತ್ತೆ ಅಂತ. ಬಟ್ ಇದು ಲೈಟಾಗಿ ಗ್ರೇವಿ ಥರ ಐತೆ. ಈ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಹಾಕಿ, ಎಕ್ಸ್ಟ್ರಾ ಸೊಪ್ಪೆಲ್ಲ ಹಾಕಿ ಮಾಡಿರೋದು. ಇನ್ನೂ ಹೇಳೋಕ್ಕೋದ್ರೆ ಒಂಥರ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು. ಏಲಕ್ಕಿ ಘಮ ಅವೆಲ್ಲ ಯಥೇಚ್ಛವಾಗಿ ಬರ್ತದೆ. ಈಗ ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ಹೆಂಗೆ ಹೊಡಿತು ಗೊತ್ತಾ? ಇದರಲ್ಲಿ ಸಾಕಾಗೈತೆ. ಅದ್ಭುತ ಸಾಕಾಗಿದೆ. ಮಟನ್ ತಿಂದಿರೋರು ಚಿಕನ್ ಪ್ರಿಯರಿಗೂ ಕೂಡ ಆಪ್ಷನ್ಸ್ ಉಂಟು. ಇದು ಲೇಟ್ ಕಿಕ್ಕು, ಏನೋ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿರ್ತಾರೆ ಅದಕ್ಕೆ. ಸೂಪರ್ ಚೆನ್ನಾಗಿತ್ತು. ಈಗ ನೆಕ್ಸ್ಟು ಮಟನ್ ಕೊಡೋಣ. ಸೊ ಮಟನ್ ಪೀಸಸ್ಸು ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದರಲ್ಲೂ ಗ್ರೇವಿ ಇರುತ್ತೆ. ಸೇಮ್ ಗ್ರೇವಿ ನಮಗೆ ಮುದ್ದೆಗೆ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಬೌಲಲ್ಲಿ. ಸೊ ಒಳ್ಳೆ ಚರ್ಬಿ ಪೀಸು, ಪೀಸ್ ತಿನ್ನೋಣ. ಒಳ್ಳೆ ನಾಟಿ ಮಟನ್ನು, ತುಂಬ ಸಾಫ್ಟಾಗಿರಲ್ಲ, ಲೈಟಾಗಿ ಚರ್ಬಿ ಇರುತ್ತೆ, ಲೈಟಾಗಿ ಚುವಿ ಇರುತ್ತೆ, ಸ್ವಲ್ಪ ಅಗಿಬೇಕು, ತುಂಬ ಸಾಫ್ಟ್ ಇರೋಲ್ಲ. ಬಟ್ ನಾನ್ನರ ಥರನೂ ಇರೋಲ್ಲ, ನಿಮಗೆ ಅಲ್ಲಿಗೂ ಕೂಡ ಸಿಗಾಕೊಳಲ್ಲ. ಪರ್ಫೆಕ್ಟಾಗಿ ಬೆಂದೈತೆ. ಹಳ್ಳಿಗಳ ಕಡೆ ಊರುಗಳ ಕಡೆ ಹೋದಾಗ ಆ ಊಟ ಏನಿರುತ್ತೆ, ಊರ ಹಬ್ಬ ಟೈಮಲ್ಲಿ ಆ ಮದುವೆಗಳಲ್ಲಿ ಹೆಂಗೆ ಮಾಡ್ತಾರೆ, ಒಂದು ಬೀಗರೂಟದಲ್ಲಿ ಸೇಮ್ ಅದೇ ಥರ ಅದ್ಭುತ ಚೆನ್ನಾಗಿರುತ್ತೆ. ಮಸಾಲ ಎಲ್ಲ ಗ್ರೇವಿನಲ್ಲಿ ಮುದ್ದೆ ಮುಳುಗಿಸಿ ಇದು ಚರ್ಬಿ ಎಲ್ಲ ತೇಲ್ತಾಯಿತ್ತು. ಅದನ್ನು ಇಟ್ಕೊಂಡು ಸ್ವಾಹ, ಅದ್ಭುತ ಸಾಕಾಲಾಯಿತು. ಇದು ನನಗೆ ಕುಡಿಬೇಕು ಅನಿಸ್ತೈತೆ. ನನಗೆ ತಿಳಿಯಾಗಿ ಜಾಸ್ತಿ ಗಟ್ಟಿನೂ ಇಲ್ಲ, ಗ್ರೇವಿ ಜಾಸ್ತಿ ನೀರು ಥರನೂ ಇಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ವೈಟ್ ರೈಸ್ಗೆ ಹಾಕೊಂಡು ತಿಂತಾಯಿದ್ರೆ ಲಾಸ್ಟಲ್ಲಿ ಅಲ್ಟಿಮೇಟ್ ಫಿನಿಶಿಂಗ್. ನೆಕ್ಸ್ಟು ಕೈಮಾ ಉಂಡೆ ಹೊಡೋಣ. ಒಂದು ಪ್ಲೇಟಲ್ಲಿ 5 ಉಂಡೆ ಬರುತ್ತೆ ಪುಟ್ಪುಟಾಣಿದು. ಒಂದು ಸ್ಪೆಷಲ್ ಏನು ಗೊತ್ತಾ ಇದರಲ್ಲಿ, ಹೊಡಿತೀನಿ ನೋಡಿ. ಈಗ ಒಳಗಡೆ ಸೊಪ್ಪುಗಳು
ಮೇಯ್ನಾಗಿ ಬಂದು ಸಬ್ಬಕ್ಕಿ ಸೊಪ್ಪು ಘಮ 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 ಅಂತ ಇರುತ್ತೆ. ಅದು ಬಿಟ್ಟು ಮೊಳಕೆ ಕಟ್ಟು ಕಾಳು, ಹೆಸರು ಕಾಳು ಕಾಣಿಸ್ತಾ ಇದೆಯಾ ಇಲ್ಲೆಲ್ಲ, ಆಮೇಲೆ ಬೇಳೆ, ಅವರೆಕಾಳು ಎಲ್ಲ ಹಾಕಿ ಮಾಡೋವಂಥದ್ದು, ಅದೇ ಸ್ಪೆಷಲ್ಲು. ಜಾಸ್ತಿ ಹಾಕಿದ್ರು ಸಬ್ಬಕ್ಕಿ ಸೊಪ್ಪು, ಅದು ಇಷ್ಟ ಆಗಲಿ ಅಷ್ಟು ಘಮ. ಇದೊಂದು ಫುಲ್ಲು ಘಮ 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 ಅಂತ ಇರುತ್ತೆ. ಕೈಮೆ ಮಾತ್ರ ಸೂಪರಾಗಿ ಬಂದಿದೆ. ಮಧ್ಯದಲ್ಲಿ ಕಾಳುಗಳೆಲ್ಲ ಮಧ್ಯೆ ಸಿಗ್ತಾ ಇರುತ್ತೆ. ಈ ಗ್ರೇವಿ ತಿಕ್ಕಾದ ಗ್ರೇವಿ. ಅವಳೆ ಮಟನ್ ಸಾರು ತೆಳುಗಿತ್ತು, ಇದು ಎಷ್ಟು ಗಟ್ಟಿ ಇದೆ ನೋಡಿ. ಮೇಲೆ ಒಂದು ಲೇಯರು ಎಣ್ಣೆ ಥರ ತೇಲ್ತಾ ಇರೋದು, ಅದು ಎಣ್ಣೆ ಅಲ್ಲ, ಅದು ಕೊಬ್ಬು. ಆ ಕೊಬ್ಬು ಕರಿಗಿ ತೇಲ್ತಾ ಇರೋದು. ಕೈಮದಲ್ಲಿ ಕೊಬ್ಬು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿರ್ತಾರೆ, ಯಾಕಂದರೆ ಬೈಂಡಿಂಗ್ ನೀವು ಕಟ್ಟಾಕಿದ್ರೆ ಉಂಡೆ ಕಟ್ಟೋಕ್ಕೆ ಕರೆಕ್ಟಾಗಿ ಗ್ರಿಪ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಕೊಬ್ಬು ಹಾಕಿರ್ತಾರೆ ಗ್ರೈಂಡ್ ಮಾಡಿ. ಸೊ ಅದರಿಂದ ಆ ತಿಕ್ನೆಸ್ಸು ಆ ಲೈಟಾಗಿ ತೇಲ್ತಾ ಇರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನನಗೇನು ಮಟನ್ ಸಾರಿಗಿಂತ ಕೈಮಾ ಸೋರೆ ಸೂಪರ್ ಆಗೈತೆ. ಮುದ್ದೆಗೆ ಅದು ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇದು ಮಸ್ಟ್ ಟ್ರೈ. ಸೊ ಅದರಲ್ಲಿ ಸ್ವಲ್ಪ ಮುದ್ದೆ ನುಂಗ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡೋಣ. ಆಹಾ, ನೀಟಾಗಿ ಕೋಟ್ ಆಗ್ತಿತ್ತು. ಮುದ್ದೆ ಸೋತಾನೇ ಇಲ್ಲ, ತೊಟ್ಟೆ ಇಕ್ತಾ ಇಲ್ಲ ಸಾರು. ನೆಕ್ಸ್ಟ್ ಬಂದು ಲಿವರ್ ಫ್ರೈ. ಅದು ಗ್ರೇವಿ ಟೈಪ್. ಎಲ್ಲ ಡಿಶಸ್ಸು ಆಲ್ಮೋಸ್ಟ್ ಗ್ರೇವಿ ಟೈಪ್ ಇದೆ. ಇದರಲ್ಲೇನಂದರೆ ಸ್ಪೇರ್ ಪಾರ್ಟ್ಸ್ ಮಿಕ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಕಿಡ್ನಿ ಒಂದು ಪೀಸ್ ಬಿದ್ದಿದೆ, ಬೀಜ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದು ಸ್ಪ್ಲೀನ್ ಕೂಡ ಒಂದು ಪೀಸ್ ಬಿದ್ದಿದೆ ನೋಡಿ, ಕಾಣಿಸ್ತಿದೆಯಾ? ಸ್ಪ್ಲೀನು, ಲಿವರು ನನಗೆ ಒಂದು ಗುಡ್ದ ಸಿಕ್ತು. ಚೆನ್ನಾಗಿದೆ, ಬಟ್ ಇದರಲ್ಲಿ ಗ್ರೇವಿ ಸ್ವಲ್ಪ ಸ್ವೀಟಿಶ್ ಥರ ಅನಿಸ್ತೈತೆ. ಇದು ಕೂಡ ತಿಕ್ಕಾದ ಗ್ರೇವಿ ನೋಡಿ, ತೊಟ್ಟೆ ಇಕ್ತಾಯಿಲ್ಲ. ಲೈಟಾಗಿ ಆ ಸ್ವೀಟಿನೆಸ್ ಇದೆ, ಸ್ವೀಟ್ನೆಸ್. ಇದು ಆ ಸ್ಪ್ಲೀನ್, ಮಣ್ಣೀರಿ. ಅವ್ರು ಹೇಳಿದ್ರು ಲಿವರಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಇರುತ್ತೆ ಅಂತ. ಸೊ ಎಲ್ಲ ಮಿಕ್ಸ್ ಇರುತ್ತೆ, ಅದರಲ್ಲಿ ಜಾಸ್ತಿ ಲಿವರ್ ಇರುತ್ತೆ. ಇದು ಕಿಡ್ನಿ ಪೀಸ್. ನನಗೆ ಕೈಮಾ ಸಕ್ಕತ್ ಇಷ್ಟ ಆಯಿತು. ನೆಕ್ಸ್ಟು ಹಾರ್ಡ್ ಕೋರ್ ನಾಟಿ ಪ್ರಿಯರ ಫೇವ್ರೆಟ್ ಮೊಟ್ಟೆ ಸರ, ಪುಟಾಣಿ ಮೊಟ್ಟೆ ಹಿಂಗೈತೆ. ಅದೇ ಒಂದು ಸಪ್ರೇಟ್ ಆದ ಡಿಶ್ಶು. ಚಿಯರ್ಸ್. ಇದರಲ್ಲೂ ಕೊಬ್ಬಿನಾಂಶ ಇರುತ್ತೆ, ಅದು ಕೂಡ ಸಾರಲ್ಲಿ ತೇಲ್ತಾ ಇರುತ್ತೆ. ಸೊ ಇದರಲ್ಲೂ ಕೂಡ ಮುದ್ದೆಯನ್ನು ಮುಳುಗಿಸಿ ಟೇಸ್ಟ್ ಮಾಡಿಬಿಡುವ. ಇದೇ ಲೈಟಾಗಿ ಡಿಫ್ರೆಂಟ್ ಆದ ಟೇಸ್ಟು. ಇದು ಖಾರ ಸ್ವಲ್ಪ ಗಂಟ್ಲು ಕುಡಿಯುತ್ತೆ, ಸ್ವಲ್ಪ ಖಾರ ಜಾಸ್ತಿ ಇದೆ ಕಂಪೇರ್ ಟು ನಾನು ಇವಾಗ ಎಷ್ಟು ತಿನ್ನಲ್ಲ, ಅದರಿಂದ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಚೆನ್ನಾಗಿದೆ. ಸೊ ಯಾರ್ಯಾರಿಗೆ ಈ ಡಿಶ್ ಇಷ್ಟ ಅವ್ರಿಗೂ ಕೂಡ ಆಪ್ಷನ್ ಉಂಟು. ಈಗ ಫೈನಲ್ ಆಗಿ ಬಿರಿಯಾನಿ ತಿನ್ನುವ ಸಮಯ. ನೋಡೋದಕ್ಕೆ ಲೈಟಾಗಿ ಗ್ರೀನಿಶ್ ಕಲರ್ ಚಿಕನ್ ಬಿರಿಯಾನಿ. ಪದಾರ್ಥಗಳೆಲ್ಲ ಕಾಣಿಸ್ತೈತಾ? ಎಲ್ಲ ಪದಾರ್ಥಗಳು ಕಾಣಿಸ್ತೈತೆ ಇಲ್ಲಿ ನೀಟಾಗಿ. ಓಹೋ, ಚಕ್ಕೆ ನೋಡ್ರಿ ಎಷ್ಟು ದಪ್ಪ ಐತೆ. ಟೇಸ್ಟ್ ಮಾಡುವ. ಅದ್ಭುತ. ಪಕ್ಕ ಬೀಗ್ರೂಟದಲ್ಲಿ ಸಿಗುವಂಥ ಬಿರಿಯಾನಿ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಮಸಾಲೆ ಇಲ್ಲ, ಮೈಲ್ಡ್ ಆದ ಫ್ಲೇವರ್ಸು, ಸೂಪರ್. ಅಲ್ಟಿಮೇಟ್. ಈ ಖಾರವಾಗಿ ಮಸಾಲೆ ಭರಿತವ್ರಿಗೆ ತಿನ್ನೋರಿಗಲ್ಲ ಇದು. ಆ ಫ್ಲೇವರ್ಫುಲ್ಲಾಗಿ ತಿನ್ನೋರಿಗೆ, ಇದಕ್ಕೆ ಲೈಟಾಗಿರಬೇಕು ಅನ್ನೋರಿಗೆ. ಖಾರ ಇರೋಲ್ಲ ಜಾಸ್ತಿ, ಮಕ್ಕಳಿಲ್ಲ. ಎಲ್ಲ ಪದಾರ್ಥಗಳು ಹಾಗೆ ಕಾಣಿಸುತ್ತೆ. ಗ್ರೈಂಡ್ ಮಾಡಿ ಹಾಕ್ಕೊಳಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡು ಹುರ್ಕೊಂಡಿರ್ತಾರೆ. ಸೊ ನಿಮಗೆಲ್ಲ ಸಿಗ್ತಾ ಇರುತ್ತೆ ಮಧ್ಯ ಚೆನ್ನಾಗಿ. ಸೊ ಫೈನಲಾಗು ಬೋಟಿ ರೆಡಿಯಾಗಿ ಬಂತು. ಬಿಸಿಯಾದ ಬೋಟಿ. ಅದೆಲ್ಲ ಮುಗ್ದೋಗಿತ್ತು, ಲಾಸ್ಟ್ ಬಂತು. ಬಟ್ ಅಂಥವ್ರಿಗೂ ಕಾಯ್ದಿದ್ದೇನಕ್ಕೆ ಏನು ಗೊತ್ತಾ, ಇವ್ರ ಬೋಟಿಗೂ ಕೂಡ ಇದಕ್ಕೆ ಬೇಳೆ ಹಾಕ್ತಾರೆ. ಇದಕ್ಕಿದ ಅವರೇ ಬೇಳೆ. ವಾಹ್, ಮುಟ್ಟಕ್ಕೆ ಆಯ್ತಲ್ಲ, ಯಾಕಂದರೆ ಫ್ರೆಶ್ ಇವಾಗ ತಾನೇ ರೆಡಿಯಾಗಿದ್ದು.
ಚೀಲ ಎಲ್ಲ ಬೆಳ್ಳಗೈತೆ, ಚೆನ್ನಾಗಿ ಕ್ಲೀನ್ ಮಾಡಿಟ್ಬಿಟ್ಟವ್ರೆ. ಆಹಾ ಅದ್ಭುತ. ಟೇಸ್ಟ್ ಮಾಡುವಾ? ಆಹಾ ಚೆನ್ನಾಗಿದೆ. ಮಜಾ ಏನು ಗೊತ್ತಾ, ಅವರೇ ಬೇಳೆ ಟೇಸ್ಟು. ಸೊ ಇತ್ತಿಗೆ ಸಾರು ಮಾಡ್ತಾರೆ ಗೊತ್ತಾ ಮನೇಲಿ, ಇತ್ತಿಗೆ ಸಾರಿಗೆ ಈ ಮಾಂಸ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಟೇಸ್ಟ್ ಅದು. ಇತ್ತಿಗೆ ಸಾಂಬಾರ್ದು ಆ ಟೇಸ್ಟು ಪ್ಲಸ್ಸು ಈ ಬೋಟಿದು ಟೇಸ್ಟು ಅದ್ಭುತ, ಚೆನ್ನಾಗಿ ಬಂದಿದೆ. ಮೇನಾಗಿ ಏನಂದರೆ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಈ ಚೀಲ ಎಲ್ಲ ಬೆಳ್ಳಗೆ ಆಗ್ಬಿಡೈತೆ, ಅದು ಪ್ಲಸ್ ಪಾಯಿಂಟು. ಸೂಪರ್. ಇದು ಆಲ್ಮೋಸ್ಟ್ ಗ್ರೇವಿ. ಸೊ ಎಲ್ಲ ಗ್ರೇವಿ ಐಟಮ್ಸೇ ಇಲ್ಲಿ ಎಲ್ಲ. ಅವಲೇ ಮುದ್ದೆ ತಿಂದ್ವಿ, ಈ ವೈಟ್ ರೈಸ್ ತರಿಸ್ಕೊಂಡಿದ್ವಿ. ಸೊ ವೈಟ್ ರೈಸ್ ಸ್ವಲ್ಪ ಹಾಕ್ಕೊಂಡು ಜೊತೆ ಕಲಿಸ್ಕೊಂಡು ಬೋಟಿ ಸಾರು ಜೊತೆ ಅದ್ಭುತ. ಇನ್ನೊಂದೇನು ಗೊತ್ತಾ, ಇಲ್ಲಿ ರೆಕಮೆಂಡ್ ಮಾಡೋದು ಫಸ್ಟ್ ಆಪ್ಷನ್ನು ಕೈಮಾ. ಅದು ಸಪ್ರೇಟಾಗಿ ಕೈಮಾ ಅದು ಗ್ರೇವಿ ತರಿಸಿದ್ದೀವಿ, ಕೈಮಾ ಹುಂಡೆದು ಗ್ರೇವಿ ಸಪ್ರೇಟಾಗಿ ತರಿಸಿದ್ದೀವಿ. ಅದು ಫಸ್ಟ್ ರೆಕಮೆಂಡೇಷನು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅದ್ಭುತ, ಜಾಸ್ತಿ ಫ್ಲೇವರ್ಫುಲ್ಲು, ಮಸಾಲೆ ಭರಿತ, ಅದ್ಭುತವಾದ ಟೇಸ್ಟು. ಫಸ್ಟ್ ರೆಕಮೆಂಡೇಷನ್ ಬಂದ್ಬಿಟ್ಟು ಕೈಮಾ, ಅದಾದಮೇಲೆ ಮಟನ್ನು, ಅದಾದಮೇಲೆ ಲಿವರು, ಅದಾದಮೇಲೆ ಮೊಟ್ಟೆ ಸಾರು, ಆಮೇಲೆ ನೀವು ಚಿಕನ್ ಐಟಮ್ಸ್ ಯಾವ್ದು ಬೇಕಾದ್ರೂ ಟ್ರೈ ಮಾಡಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಣ. ಬಟ್ ಇದು ಮಾತ್ರ ಸೂಪರ್. ಕೈಮಾ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಮಟನ್ ಸಾರಿಗಿಂತ ಆ ಕೈಮಾ ನಮಗೆ ಡಾಮಿನೇಟ್ ಮಾಡಿಬಿಡ್ತು. ಆಮೇಲೆ ಇವಾಗ ಬಂದಿದ್ದು ಬೋಟಿನೂ ಅಷ್ಟೇ. ಏನಂದರೆ ನಿಮ್ಗೆ ಇತ್ತಿಗೆ ಬೇಳೆ ಸಾಂಬಾರು ಏನು ಮಾಡ್ತೀವಲ್ಲ ಮನೇಲಿ, ಆ ಟೇಸ್ಟ್ ಆ ಫ್ಲೇವರ್ ಬರುತ್ತೆ, ಒಂಥರ ಮಜಾ ಕೊಡುತ್ತೆ. ಮಸ್ಟ್ ಟ್ರೈ ಜಾಗ. ಈ ಕಡೆ ಓಡಾಡ್ತಾ ಇದ್ದೀರಾ ಈ ರೋಡಲ್ಲಿ, ಜಿಗಣಿಗೆ ಹೋಗೋ ರೋಡು, ಹೋಗ್ಬೇಕಾರೆ ಒಂದು ಸ್ಟಾಪು, ಮಧ್ಯಾಹ್ನ ಹೊತ್ತು ಊಟಕ್ಕೆ ಮಿಸ್ ಮಾಡಿದ್ರೆ ಸ್ಟಾಪ್ ಹಾಕಿ. ಸೊ ಸುತ್ತಮುತ್ತ ಇದೇ ಥರ ತುಂಬ ಕಾನ್ಸೆಪ್ಟ್ ಐತೆ ಉದ್ದಕ್ಕೆ. ನೋಡೋಣ. ಈ ಕಡೆ ಇದೊಂದು ಕಡೆ ಬಂದಿದ್ವಿ, ಇದೊಂದು ರೆಕಮೆಂಡ್ ಮಾಡಿದ್ದು ನಮ್ಮ ಸಬ್ಸ್ಕ್ರೈಬರ್ ರೆಕಮೆಂಡ್ ಮಾಡಿದ್ದಕ್ಕೆ. ಸೊ ಇಲ್ಲಿ ಬಂದಾಗ ಗೊತ್ತಾಯಿತು ಎಷ್ಟೊಂದು ಜಾಗಗಳಿದೆ ಅಂತ. ನೆಕ್ಸ್ಟ್ ಬೇಕಾದ್ರೆ ಅದನ್ನು ಕವರ್ ಮಾಡೋಣ. ಕಮೆಂಟ್ ಮಾಡಿ, ನೀವು ಇದೇ ಏರಿಯಾದವ್ರು ಆಗಿದ್ರೆ, ನೀವು ಇಲ್ಲಿ ಆಲ್ರೆಡಿ ಬಂದಿದ್ದರೆ ಅಕ್ಕಪಕ್ಕ ನೀವೇನೋ ತಿಂದಿದ್ರೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಅಲ್ಲೂ ಬಂದು ಟೇಸ್ಟ್ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.